ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸ್ಟೋರಿನ ಪೂರ್ತಿ ಕೇಳಿ, ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಕತೆನ ಹೇಳ್ತೀನಿ. ಎಲ್ಲರೂ ಮನೆಗೆ ತೆರಳುತ್ತಾರೆ. ಓಡಿ ಬಂದ ಭಾರತಿ ತಂಗಿಯನ್ನು ಅಪ್ಪಿ ಅಳುತ್ತಾಳೆ. ಅವರಿಗೆ ಏನೂ ಆಗಿಲ್ಲ ಭಾರತಿ ಎನ್ನುತ್ತಾರೆ ಸೂರ್ಯದೇವ್. ಏನಾಯಿತು ಅಲ್ಲಿ ಎಂದು ನೆಂಟರು ಕೇಳಿದಾಗ ಏನೂ ಆಗಿಲ್ಲ, ಮೊದಲು ಎಲ್ಲರೂ ಊಟ ಮಾಡಿ ಎಂದು ಯಾವುದೇ ಪ್ರಸ್ತಾಪಕ್ಕೆ ಅವಕಾಶ ಕೊಡುವುದಿಲ್ಲ ಸೂರ್ಯದೇವ್. ರೂಮ್ಗೆ ಮಲಗಲು ಊಟ ಮುಗಿಸಿ ವರ್ಧನ್ ಹೋಗುತ್ತಾರೆ. ಕಾರಿನಲ್ಲಿ ಕುಳಿತ ಇಬ್ಬರು ವ್ಯಕ್ತಿಗಳು ಅಲ್ಲಿ ಕುಳಿತಿರುತ್ತಾರೆ. ನೀವು ಮನುಷ್ಯರ ಥರ ಕಾಣುತ್ತಿಲ್ಲ, ನಮಗೆ ಯಾಕೆ ತೊಂದರೆ ಕೊಡುತ್ತಿದ್ದೀರಾ? ನಮ್ಮ ಕಾವ್ಯಗೆ ತೊಂದರೆ ಕೊಟ್ರಿ, ನಾವು ನಿಮಗೆ ಏನೂ ಮಾಡಿಲ್ಲ, ಯಾಕೆ ಈ ರೀತಿ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾರೆ. ಹೌದು, ನೀನು ಹೇಳುವುದೆಲ್ಲ ಸತ್ಯ. ನಾವು ಯಾರೆಂದು ನಿನಗೆ ಗೊತ್ತಿಲ್ವಾ? ನಮ್ಮನ್ನು ನೋಡ್ತಾ ಇದೆಯಾ ತಾನೇ? ನೀನೇ ಹೇಳು, ನಿನಗೆ ಗೊತ್ತಿರುತ್ತೆ ಎಂದು ಹೇಳುತ್ತಾರೆ. ಹೌದು, ನೀವು ಭಾರತಿ ಅತ್ತಿಗೆ ಮತ್ತು ಸೂರ್ಯದೇವ್ ಅಣ್ಣನ ಥರ ಕಾಣುತ್ತಿದ್ದೀರಾ. ಯಾರು ನೀವು ಎನ್ನುತ್ತಾರೆ ವರ್ಧನ್. ಅವರ ಹೆಸರು ಹೇಳುತ್ತಿದ್ದ ಹಾಗೆ ಆ ಭೂತಗಳಿಗೆ ತುಂಬಾ ಕೋಪ ಬರುತ್ತೆ. ನೀನು ಅವರ ಹೆಸರು ಹೇಳಬಾರದು ಎಂದು ಪಕ್ಕದಲ್ಲೇ ಇದ್ದ ನೀರಿನ ಕ್ಯಾನ್ ತೆಗೆದು ವರ್ಧನ್ ಮೇಲೆ ಎಸೆಯುತ್ತಾರೆ. ಆ ಶಬ್ದಕ್ಕೆ ಮನೆಯಲ್ಲಿ ಇದ್ದ ಎಲ್ಲ ಜನರು ಗಾಬರಿಯಾಗಿ ಓಡಿ ಬರುತ್ತಾರೆ. ಆ ದೃಶ್ಯ ನೋಡಿ ಎಲ್ಲರೂ ಭಯಭೀತರಾಗುತ್ತಾರೆ. ಮನೆಯ ಎಲ್ಲ ವಸ್ತುಗಳನ್ನು ನೆಂಟರ ಮೇಲೆ ಬೀಳುವಂತೆ ಮಾಡುತ್ತಾರೆ. ಎಲ್ಲರಿಗೆ ತುಂಬ ತೊಂದರೆ ಉಂಟಾಗುತ್ತದೆ. ಆಗ ಅಲ್ಲೇ ಇದ್ದ ವರ್ಧನ್ ಯಾವುದೋ ವಸ್ತುವನ್ನು ತೆಗೆದು ಆ ಭೂತಗಳ ಮೇಲೆ ಹಾಕುತ್ತಾರೆ. ಆಗ ಭೂತಗಳು ಮಾಯವಾಗುತ್ತದೆ. ಕಾವ್ಯ ಮತ್ತು ಭಾರತಿ ಅಳುತ್ತಾ ಇರುತ್ತಾರೆ. ಇಬ್ಬರಿಗೂ ಸೂರ್ಯದೇವ್ ಸಮಾಧಾನ ಮಾಡುತ್ತಾರೆ. ಈ ಎಲ್ಲ ತೊಂದರೆಗೆ ಯಾರೂ ಕಾರಣ ಹೇಳಿ, ಯಾಕೆ ಈ ರೀತಿ ನಡೆಯುತ್ತಾ ಇದೆ? ಯಾರು ಅವರು ಅಣ್ಣ? ಎಲ್ಲ ವಿಚಿತ್ರವಾಗಿದೆ ಎಂದು ವರ್ಧನ್ ಕೇಳುತ್ತಾರೆ. ಒಂದು ಕ್ಷಣ ಸೂರ್ಯದೇವ್ ಕಣ್ಣೀರಿಡುತ್ತಾರೆ. ಭಾರತಿ, ಕಾವ್ಯ ಮುಖ ನೋಡುತ್ತಾರೆ. ಮೂವರು ಅಳುವುದನ್ನು ನೋಡಿದ ಇತರರಿಗೆ ಆತಂಕ ಮತ್ತು ಕುತೂಹಲವಾಗುತ್ತದೆ. ಹೇಳಿ ಹೇಳಿ ಎಂದು ಎಲ್ಲರೂ ಕೇಳುತ್ತಾರೆ. ನನಗೆ ಒಬ್ಬ ತಮ್ಮ ಇದ್ದ, ನಾವು ಅವಳಿ ಮಕ್ಕಳು. ಭಾರತಿ ತಂಗಿನ ಇಷ್ಟಪಡ್ತಾ ಇದ್ದ. ಭಾರತಿ ಮತ್ತು ತಂಗಿ ಕೂಡ ಅವಳಿ ಮಕ್ಕಳು. ಅವರ ಹೆಸರು ಭಾವನಾ ಮತ್ತು ಸುರೇಶ್ ಎಂದು. ಎಲ್ಲರೂ ಒಪ್ಪಿ ಮದುವೆ ಮಾಡಲು ತಯಾರಿ ಮಾಡಿದೆವು. ಆದರೆ ಮದುವೆಗೆ ಬಟ್ಟೆ ಖರೀದಿಸಲು ಕಾವ್ಯ ಮತ್ತು ಭಾವನಾ ಸುರೇಶ್ ಪೇಟೆಗೆ ಹೊರಟಿದ್ದರು. ಆ ಕಾರ್ ಡ್ರೈವಿಂಗನ್ನು ಕಾವ್ಯ ಮಾಡುತ್ತಿದ್ದಳು. ನೀವು ನಿಂತ ಮರದ ಬಳಿ ಆಕ್ಸಿಡೆಂಟ್ ಆಗೋಯಿತು. ಆಗ ಭಾವನಾ ಮರಣ ಹೊಂದಿದಳು. ನಾವು ಕಾವ್ಯಳನ್ನು ಅತಿ ಪ್ರೀತಿ ಮಾಡುತ್ತಿದ್ದರಿಂದ ಕಾವ್ಯಗೆ ಸಪೋರ್ಟ್ ಮಾಡ್ತಿದ್ದೀವಿ. ಮದುವೆ ಒಪ್ಪಿಗೆ ಇದೆ ಎಂದು ನಾಟಕ ಮಾಡಿದ್ವಿ ಎಂದು ಆಗಾಗ ಈ ರೀತಿ ತೊಂದರೆ ಕೊಡುತ್ತಿದ್ದಾರಪ್ಪ. ಕಾವ್ಯಳನ್ನು ನಿಮಗೆ ಮದುವೆ ಮಾಡಿಕೊಟ್ಟೆವು. ಅವಳ ಸಂತೋಷವನ್ನು ನೋಡಿ ಅವರಿಂದ ಸಹಿಸಲು ಆಗುತ್ತಿಲ್ಲ, ಹಾಗಾಗಿ ತೊಂದರೆ ಕೊಡುತ್ತಿದ್ದಾರೆ ಎನ್ನುತ್ತಾರೆ ಸೂರ್ಯದೇವ್. ಹಾಗಾದರೆ ನಿಮ್ಮ ತಮ್ಮ ಏನಾದರೂ ಆ ಮರದಿಂದ ಮರಳು ಬೀಳುವುದುತ್ತಿದ್ದುದನ್ನು ನಾನು ನೋಡಿದೆ ಎನ್ನುತ್ತಾರೆ ವರ್ಧನ್. ನನ್ನ ತಮ್ಮ ಪ್ರಾಣಾಪಾಯದಿಂದ ಪಾರಾದ ಅಂದುಕೊಂಡೆವು. ಆದರೆ ಅರೆಹುಚ್ಚನಾಗಿ 4 ತಿಂಗಳ ಕಾಲ ಬದುಕಿದ್ದ. ಆ ಮರದ ಬಳಿ ಯಾವಾಗಲೂ ಮರಳಿನಿಂದ ಆಟವಾಡುತ್ತಿದ್ದ. ಮರದ ಬಳಿ ಒಂದು ದಿನ ಸಾವನ್ನಪ್ಪಿದನು. ಅಂದಿನಿಂದ ಅಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ. ಈ ಕಷ್ಟಕ್ಕೆ ಮುಕ್ತಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಎಂದು ಅಳುತ್ತಾ ಹೇಳುತ್ತಾರೆ ಸೂರ್ಯದೇವ್. ಹೆದರಬೇಡಿ ಅಣ್ಣ, ನಾನು ಸರಿ ಮಾಡುತ್ತೀನಿ ಎಂದು ವರ್ಧನ್ 1 ವಾರದಲ್ಲಿ ಆ ಮನೆಯ ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ.